ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾಸಲ್ಲಿದೆ. ಸೊ 40+ ಇನ್ವೆಂಟ್ರಿ ವೆಹಿಕಲ್, ಎಲ್ಲ ವೆಹಿಕಲ್ ಪ್ರೈಸಸ್ಸು ಫಿಕ್ಸ್ ಪ್ರೈಸ್ ಆಗಿರುತ್ತೆ, ಬಾರ್ಗೇನಿಂಗ್ ಇರೋದಿಲ್ಲ. ಯಾವುದನ್ನ ಒಂದು ಗಾಡಿ ಬೇಕು ಅಂತಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ, ಒಂದು ಮೆಸೇಜ್ ಬರುತ್ತೆ. ಆ ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ, ಲಿಂಕ್ನ ಪ್ರೆಸ್ ಮಾಡಿದ್ರೆ ನಂದಿ ಟ್ರಸ್ಟ್ ಕಾಸಲ್ಲಿ ಇರೋಂಥ ಕಂಪ್ಲೀಟ್ ಇನ್ವೆಂಟ್ರಿ ಅದರಲ್ಲಿ ನಿಮಗೆ ಎಲ್ಲ ಗಾಡಿದು ಡೀಟೇಲ್ಸು, ಪ್ರೈಸು, ಫೋಟೋಸು ಎಲ್ಲ ಸಿಗುತ್ತೆ. ಸೊ ಜಸ್ಟ್ ಒಂದು ಇನ್ಫಾರ್ಮೇಷನು. ಸೊ ಎನಿ ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ರೆ 2-3 ಆಪ್ಷನ್ ಇರುತ್ತೆ. ಒಂದು ಲೈಕು, ಕಮೆಂಟ್ಸು, ಶೇರು. ಸೊ ಲೈಕ್ಸಲ್ಲಿ ಇರುತ್ತೆ, ಏನು ಗುರು ಎಲ್ಲ ಅವತ್ತಿನ ಕಾಲದಲ್ಲಿ ಹೊಸ ಗಾಡಿ ರೇಟ್ ಏನಿತ್ತು ಅದೇ ಪ್ರೈಸ್ ಆಗ್ತಾ ಇದೆಯಾ ಅಂತ ಇರುತ್ತೆ. ಸೊ ನೀವು ಹೇಳೋ ಮಾತೆಲ್ಲ ನಿಜ, ಸೊ ಯಾವುದು ಸುಳ್ಳೇನಲ್ಲ. ಸೊ ತಿರ್ಗಿ ಅದಾದಮೇಲೆ ಇಲ್ಲಿ ಯಾರು ಗಾಡಿ ತೊಗೊಬೇಡಿ ಅದು ಇದು ಅಂತ ಆಗ್ತೀರಾ. ಸೊ ನಾವು ಅದಕ್ಕೆಲ್ಲ ವರಿ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ನಮಗೆ ಹೋದ ವರ್ಷ 10,000 ರೂಪಾಯಿ ಸಂಬಳ ಇರುತ್ತೆ. ಇವತ್ತು ಅದೇ ಸ್ಯಾಲ್ರಿ ಕೊಟ್ಟರೆ ನೀವು ಕೆಲಸ ಮಾಡ್ತೀರಾ? ಆಗಲ್ಲ. ಸೊ ಅವತ್ತು ಮನೆ ಕಟ್ಟೋದು 10 ಲಕ್ಷ ಆಗುತ್ತೆ, ಇವತ್ತು ಅದೇ ರೇಟಿಗೆ ಮನೆ ಕಟ್ಟೋಕ್ಕಾಗತ್ತಾ? ಆಗಲ್ಲ. ಅವತ್ತು ಶರ್ಟು 5 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ಇವತ್ತು 10 ರೂಪಾಯಿ ಆಗುತ್ತೆ, ಅದೇ ಪ್ರೈಸಿಗೆ ಕೊಡು ಅಂದರೆ ಕೊಡ್ತಾರಾ? ಸಪೋಸ್ ನಿಮ್ಮ ಹತ್ರ ಒಂದು ಗಾಡಿ ಇರುತ್ತೆ, ನಿಮ್ಮ ಗಾಡಿ 2 ಲಕ್ಷ ಕೊಟ್ಟು ತೊಗೊಂಡಿರ್ತೀರಾ. ಸರ್ ಈ ಗಾಡಿ ಏನು ರೇಟಿಗೆ ಕೇಳ್ತೀರಾ, ಏನು ರೇಟಿಗೆ ತೊಗೊಳ್ತೀರಾ ಅಂತ ಹೇಳ್ತೀರಾ. ನೀವು 2 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿರ್ತೀರಾ, ಬಟ್ ನಮ್ಮ ಹತ್ರ ಸೇಲ್ ಮಾಡೋಕ್ಕೆ ಬಂದರೆ ಸರ್ 2.5, 2.25 ಅಂತ ಹೇಳ್ತೀರಾ. ಸರಿನಾ? ಇವತ್ತು ಯಾರೇ ಒಂದು ಪ್ರಾಡಕ್ಟ್ನ, ಒಂದು ಮನೇಲಿರೋ ಒಂದು ಕೊಳಗ ಆಗಿರ್ಬೋದು, ತಾಮ್ರದ ಕೊಳಗ ಇರ್ಬೋದು, ಅವತ್ತಿನ ಪ್ರೈಸಲ್ಲಿ 100-200 ರೂಪಾಯಿ ತೊಗೊಂಡಿರ್ತಾರೆ, ಇವತ್ತು 1000 ರೂಪಾಯಿ ಆಗಿರುತ್ತೆ. ಸೊ ನಿಮ್ಮ ಹತ್ರ ಇರೋ ವಸ್ತುಗೆ ನೀವು ಬೆಲೆ ನೋಡಿದ್ರೆ ಹೈ ಬೆಲೆ ಕಟ್ತೀರಾ, ಬಟ್ ಪಡ್ಕೊಳ್ಳೋ ವಸ್ತುಗೆ ಬೆಲೆ ನೋಡಿದ್ರೆ ಈ ಥರ ಕಮೆಂಟ್ ಮಾಡ್ತೀರಾ. ಇದರಿಂದ ನಮಗೇನು ಬೇಜಾರೇನಿಲ್ಲ. ಯಾರು ಸ್ವಂತ ದುಡಿಮೆ 1 ರೂಪಾಯಿ ಆಗಲಿ ಯಾರು ಸ್ವಂತ ದುಡಿಮೆ ಮಾಡ್ತಾರೆ, ಈ ಥರದ ಕಮೆಂಟು ಯಾರೂ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ದುಡಿಮೆಯ ಪ್ರತಿಫಲ ಗೊತ್ತಿರುತ್ತೆ, ಆ ದುಡಿಮೆಗೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ದುಡಿಮೆ ಹೆಂಗಾಗುತ್ತೆ, ಎಲ್ಲಿ ಹೋಗುತ್ತೆ, ಎಷ್ಟು ಇದೆ ಮಾರ್ಕೆಟು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮನ ದುಡ್ಡಲ್ಲಿ ಇಲ್ಲ ತಿರ್ಪೆ ಶೋಕಿ ಮಾಡೋ ಅಂಥವ್ರು ಮಾತ್ರ ಕಮೆಂಟ್ ಮಾಡ್ತಾರೆ. ಇದೊಂದೇ ವೀಡಿಯೋಗೆ ಅಂತ ಹೇಳ್ತಾ ಇಲ್ಲ, ಏನೇ ವೀಡಿಯೋಸು. ಸೊ ಒಬ್ಬ ರಾಜಕೀಯ ವ್ಯಕ್ತಿ ಯಾವುದೇ ಒಂದು ವೀಡಿಯೋ ಪೋಸ್ಟ್ ಮಾಡೋದು ಅಷ್ಟೇ, ಯಾರೆಲ್ಲ ಸ್ಟ್ರಗಲ್ ಮಾಡಿ ಒಂದು ವೀಡಿಯೋ, ಡ್ಯಾನ್ಸು, ಏನೇ ಪೋಸ್ಟು, ಸೊ ಕಾಮೆಂಟ್ ಮಾಡೋರು ಬರೀ ನೆಗೆಟಿವ್ ಕಮೆಂಟ್ ಮಾಡಿರ್ತೀರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು, ನೀವು ನಿಮ್ಮ ಕೈಯಾರೆ 1 ರೂಪಾಯಿ ದುಡಿರಿ. ಇಲ್ಲ ಅಂತಂದರೆ ಅವ್ರು ಏನು ಕೆಲಸ ಮಾಡ್ತಾರೆ, ಈಗ ಯಾವುದೋ ಒಂದು ಪೋಸ್ಟಿಗೆ ನೀವು ಬ್ಯಾಡ್ ಕಮೆಂಟ್ ಹಾಕ್ತಿರಲ್ಲ, ಆ ಪೋಸ್ಟ್ ಮಾಡಿರ್ತಾರಲ್ಲ ಅವ್ರ ಥರ ನೀವು ಹಾಕಿ ಮಾಡಿಬಿಟ್ಟು ತೋರಿಸಿ. ಇಲ್ಲ ನಮ್ಮಂಥ ಕಾರ್ ಶೋರೂಮ್ನವ್ರು ಯಾರನ್ನ ಒಂದು ವೀಡಿಯೋ ಪೋಸ್ಟ್ ಮಾಡ್ತಾರೆ, ಒಂದು ಗಾಡಿಗೆ ಒಂದು ಬೆಲೆ ಕಟ್ಬಿಟ್ಟು ಪೋಸ್ಟ್ ಮಾಡಿ ಹೇಳ್ತಾರಲ್ಲ, ಅದೇ ಥರದ ಗಾಡಿ ನೀವು ತೊಗೊಂಬಂದು ನಿಲ್ಲಿಸಿ, ನೋಡಿ ಸರ್ ಇದೇ ಥರದ ಗಾಡಿ ನಾನು ಈ ಪ್ರೈಸಿಗೆ ಕೊಡ್ತೀನಿ ಅಂತ, ಆಮೇಲೆ ನಾನು ಒಪ್ಕೊಳ್ತೀನಿ. ಯಾರದೇ ಒಂದು ಡೀಲರ್ ಇರ್ಬೋದು, ಒಂದು 5-10 ಸಾವಿರ ರೂಪಾಯಿ ಡಿಫ್ರೆಂಟ್ ಪ್ರೈಸಲ್ಲಿ ಗಾಡಿ ಸೇಲ್ ಮಾಡ್ತಾರೆ ಹೊರತು ಯಾರು ಲಕ್ಷ ಇಟ್ಕೊಂಡು ಸೇಲ್ ಮಾಡೋಕ್ಕಾಗಲ್ಲ. ಯಾಕೆ ಮಾರ್ಜಿನ್ ಇಡಬೇಕು? ಮಾರ್ಜಿನ್ ಇಡಲಿಲ್ಲ ಅಂದರೆ ಏನಾಗುತ್ತೆ? ಮಾರ್ಜಿನ್ ಇಡಲಿಲ್ಲ ಅಂದರೆ ಎಲ್ಲ ಡೀಲರು ಜೀವನ ಮಾಡೋಕ್ಕಾಗತ್ತಾ? ಎಂಪ್ಲಾಯ್ಮೆಂಟಿಗೆ ಸ್ಯಾಲ್ರಿ ಕೊಡೋಕ್ಕಾಗತ್ತಾ? ಬಾಡಿಗೆ ಕಟ್ಟೋಕ್ಕಾಗತ್ತಾ? ಯಾವುದು ಮಾಡೋಕ್ಕಾಗಲ್ಲ. ಲಾಭ ಬಂದ್ರೇ ಎಲ್ಲ ನಡೆಸೋಕ್ಕಾಗೋದು, ಲಾಭ ಇಲ್ಲದಲ್ಲೇ ಯಾವುದೂ ಆಗೋದಿಲ್ಲ. ಸರಿನಾ? ಹೇಳ್ತಾರಲ್ಲ ವಿಷಯ ಕೂಡ ಫ್ರೀಯಾಗಿ ಸಿಗೋದಿಲ್ಲ. ಸರಿನಾ? ಇದೆಲ್ಲ ಅರ್ಥ ಮಾಡಿಕೊಂಡು ಸರಿನಾ, ಸುಮ್ಮನೆ ಏನೇನೋ ಮನಸ್ಸಿಗೆ ಇಚ್ಛೆ ಬಂದಂಗೆ ಏನೇನೋ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೊಂದು ನಿಮಗೆ ತಾಕತ್ತಿದ್ರೆ ನೀವು ಒಂದು ಏನೇನೋ ಸ್ಟಾರ್ಟ್ ಮಾಡಿ, ಅವಾಗ ನೀವು ಪೋಸ್ಟ್ ಮಾಡಿ. ನಿನ್ನಂಥ ಯಾರನ್ನು ಥರ್ಡ್ ಕ್ಲಾಸ್ ಯಾರನ್ನು ಇರ್ತಾರಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವಾಗ ನಿಮಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ಸೊ ನಂದಿ ಟ್ರಸ್ಟ್ ಕಾಸಲ್ಲಿ ಇದ್ರ ಬಗ್ಗೆ ಯಾವುದೇ ಥರದ ಬ್ಯಾಡ್, ಈಗ ಆ ಬ್ಯಾಡ್ನಾಗಿರೋ ಕೊಚ್ಚೆನ ಮೈ ಮೇಲೆ ಹೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡೋದಿಲ್ಲ. ಸೊ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಕ್ವಾಲಿಟಿ ಕಾಸು ಇರುತ್ತೆ, ಬೆಸ್ಟ್ ಡೀಲ್ ಪ್ರೈಸಲ್ಲಿ ಇರುತ್ತೆ. ಯಾವುದೇ ಒಂದು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಬನ್ನಿ. ಡೈರೆಕ್ಟಾಗಿ ಬಂದಾಗ ಏನಾಗುತ್ತೆ, ನಿಮ್ಮ ವೇ ಆಫ್ ಟಾಕಿಂಗು, ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನಾಗೆ ಏನು ಬೆಸ್ಟ್ ಮಾಡಿಕೊಡೋಕ್ಕಾಗುತ್ತೆ ಬೆಸ್ಟ್ ಮಾಡಿಕೊಡ್ತೀವಿ. ನಾನೇ ಅಂತಲ್ಲ, ಯಾರೇ ಆಗಲಿ ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿ. ನೀವೇನು ಮಾಡ್ತೀರಾ? ಫೋನ್ ಮಾಡ್ತೀರಾ, ಸರ್ ಈ ಮಾಡಲ್ ಎಷ್ಟು, ಇದಕ್ಕೆ ಎಷ್ಟು ಲೋನ್ ಆಗುತ್ತೆ, ಎಷ್ಟು EMI ಬರ್ತಾಯಿದೆ, ಗಾಡಿ ಚೆನ್ನಾಗೈತಾ, ಓಡ್ತಾಯಿದ್ದ, ಎಲ್ಲ ಫೋನಲ್ಲೇ ಕೊಡೋಕ್ಕಾಗಲ್ಲ. ಸೊ ಗಾಡಿ ಬೇಕು ಅಂದರೆ ಡೈರೆಕ್ಟಾಗಿ ಬಂದು ಡೀಲ್ ಮಾಡ್ಕೊಬೇಕು, ಗಾಡಿ ಓಡಿಸ್ಬೇಕು, ಗಾಡಿ ಟ್ರಯಲ್ ನೋಡಬೇಕು, ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಬೇಕು, ಪ್ರೈಸು 4 ಕಡೆ ಕಂಪೇರ್ ಮಾಡ್ಕೊಳ್ಳಿ. ಪ್ರೈಸ್ ಎಲ್ಲ ಓಕೆ ಅಂತ ಅಂದರೆ ಗಾಡಿ ಬೈ ಮಾಡಿ. ಸೊ ಗಾಡಿ ಕ್ವಾಲಿಟಿ ಇಲ್ಲ, ಪ್ರೈಸ್ ಹೆವಿ ಅಂತ ಅಂದ್ರೂ ಗಾಡಿ ಬೈ ಮಾಡೋಕ್ಕೆ ಹೋಗಬೇಡಿ. ಒಂದು ಪ್ರಾಡಕ್ಟ್ನ ಒಂದು ಪರ್ಚೇಸ್ ಮಾಡಬೇಕು ಅಂದರೆ 4 ಕಡೆ ಎವಾಲ್ಯೂಯೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಿಮ್ಗೆ ಎಲ್ಲಿ ಬೆಸ್ಟ್ ಅಂತ ಅನ್ಸುತ್ತೆ ಬೆಸ್ಟಲ್ಲಿ ಅಲ್ಲಿ ತೊಗೊಳ್ಳಿ. ನೀವು ಬರ್ತಿರಂಗೆ ಗಾಡಿ ನೋಡ್ತಿರಂಗೆ ಗಾಡಿ ತೊಗೊಳ್ಳೇಬೇಕು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಿಮಗೆ ತುಮಕೂರಲ್ಲೇ ಆಗಲಿ ಬೆಂಗಳೂರಲ್ಲೇ ಆಗಲಿ 108 ಶೋರೂಮ್ ಇರುತ್ತೆ, ಎಲ್ಲ ಕಡೆನೂ ಚೆಕ್ ಮಾಡಿ ಬೆಸ್ಟ್ ಕ್ವಾಲಿಟಿ ವೆಹಿಕಲು ಇಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲಿರುತ್ತೆ ಅಲ್ಲಿ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.